ಆಮೇಲೆ ಆ ಒಂದು ಗರಿಗಳನ್ನು ತೆಗೆದ ಇದೆಲ್ಲ ಮಾಡೋದ್ರೊಳಗನ ನಿಮ್ಮ 5-6 ತಿಂಗಳು ಹೋಗಿರ್ತದೆ. ನಂತರದಲ್ಲಿ ಮತ್ತೆ ನೀರು ಹಾಸೋದು ನಿರಂತರ ಇರ್ತೀರಿ. ವರ್ಷನ ಬೆಳೆದ ವರ್ಷದ ಭೂಮಿ ಸೌಕಳಿ ಅದ್ರ ನಿಮ್ಮ ಶ್ರಮ ಎಷ್ಟು ಆಳು ಹಚ್ಚಿರ್ತೀರಿ ಅವರು ಅದೇ ಕಾಲಕ್ಕೆ ಇದನ್ನು ತಂದು ಇದಾದ್ರೆ ಮುಗಿಲಿಲ್ಲ. ಕಬ್ಬು ಬಂದ ತಕ್ಷಣ ಈ ಒಂದು ನೀವು ಏನಪ್ಪ ಅಂತಂದ್ರೆ ಅದನ್ನು ಒಯ್ಯೋ ಸಲುವಾಗಿ, ಸಾರಿಗೆ ಸಲುವಾಗಿ, ಕಟಾವು ಸಲುವಾಗಿ ಅದಕ್ಕೂ ದುಡ್ಡು ಹಾಕ್ತೀರಿ. ಅದಕ್ಕೆ ಇದರವರು ನಿಮ್ಮ ಶುಗರ್ ಫ್ಯಾಕ್ಟ್ರಿ ಎಷ್ಟು ಕೊಡ್ತಾರೆ ನಿಮ್ಗೆ ಗೊತ್ತದ. ಅದಕ್ಕೆ ಎಷ್ಟು ಅಡ್ಡಾಡ ಸಾರ ಮಾಡಿದ್ರಿ ಇದೆಲ್ಲ ಆದ್ಮೇಲೆ ಮತ್ತೆ ಬೆನ್ನತ್ತು ನಮ್ಮ ಕಬ್ಬು ಒಯ್ಯಿರಿ ಅಂತೇಳಿ ಇಷ್ಟೆಲ್ಲ ಆಗೋದ್ರೊಳಗೆ ನಿಮ್ಗೆ 4,000 ರಿಂದ 5,000 ಒಂದು ಟನ್ ಕಬ್ಬಿಗೆ ಖರ್ಚು ಬಂದಿರ್ತದೆ. ಸಾಲ ಅಷ್ಟು ಮಾಡ್ಕೊಂಡಿರ್ತೀರಿ. ನಿಮ್ಗೆ ಗೊತ್ತಾಗೋದಿಲ್ಲ ಎಷ್ಟು ದೊಡ್ಡ ಪ್ರಮಾಣದ ದುಡ್ಡು ಬರ್ತದೆ, ಭಾರಿ ಬಂದಂತ ತಿಳ್ಕೊಂಡಿರ್ತೀವಿ. ಅದು ಕರೆಕ್ಟ್ ಕೊಟ್ರೆ ಅದು ಕರೆಕ್ಟ್ ಕೊಡೋದಿಲ್ಲ. 2 ಕಂತು 3 ಕಂತು ಮಾಡ್ತಾರೆ, ಇರಲಿ ಅವ್ರು ತೊಂದರೆ ಅದ. ಈಗ ನಾವೇನು ಕೇಳೋದಿಲ್ಲ ಅಂತಂದ್ರೆ ಇದೆಲ್ಲ ನಿಮ್ಮ ಸಮಸ್ಯೆ ಗೊತ್ತದ. ಈಗ ಸಿಂಪಲ್ ನಾನು DCC ಬ್ಯಾಂಕಿನ ಎಲೆಕ್ಷನ್ ಆಯಿತು. ಎಲೆಕ್ಷನ್ದಲ್ಲಿ 16 ಜನ PKPSದಿಂದ ಈ ನಿರ್ದೇಶಕರಾಗಿದ್ದಾರೆ. 16 ಜನ ನಿರ್ದೇಶಕರಿದ್ದಾರೆ. ಈ PKPS ಅವ್ರು ಆರಿಸಿದ್ರಿ ನೀವೆಲ್ಲರೂ ಹುಡ್ಕೊಂಡು. ಈಗ ನಾ ಕೇಳೋದೇನಪ್ಪ ಈ ಸಂದರ್ಭದಲ್ಲಿ ಅಂತಂದ್ರೆ ಸಿಂಪಲ್ ಅದ. ಇವ್ರು ಶುಗರ್ ಫ್ಯಾಕ್ಟ್ರಿ ಪಾಪ ಅವ್ರು ಮಾಡಲಿ, ಅವ್ರು ಏನು ಮಾಡ್ತಾರೆ ಮಾಡಲಿ. ನೀವು ಯಾಕೆ ನಿಮ್ಮ ಪ್ರತಿಯೊಂದು ಹಳ್ಳಿಗೆ ಮತ್ತು ಪ್ರತಿಯೊಂದು PKPSಗೆ ಅಲ್ಲಿ PKPSಯಿಂದ ಲೋನ್ ತೆಗೆದು ಬಡ್ಡಿ ಶೂನ್ಯ ಬಡ್ಡಿ ಮೇಲೆ ನಿಮ್ಮ ಹಳ್ಳಿಗಳಿಗೆ ಅಥವಾ ನಿಮ್ಮ PKPS ಒಂದು ಹಳ್ಳಿ ನಡಕು 2 ಹಳ್ಳಿ ನಡಕು ಇರ್ತದೆ. ಪ್ರತಿಯೊಂದು ಹಳ್ಳಿಗೆ ಅಲ್ರಿ ಅಥವಾ 2-3 ಹಳ್ಳಿ ನಡಕಲ್ರಿ ಗೋಡೌನ್ಗಳನ್ನ ಯಾಕೆ ಕಟ್ಟಿಸ್ಕೋಬಾರ್ದು? ನೀವು ಜವಾಬ್ದಾರಿ ಇರ್ತೀರಿ. ಅಲ್ಲಿ ದುಡ್ಡು ಐತಿ 8,000 ಕೋಟಿ ಅದ. ಯಾರ್ಯಾರೋ ದುಡ್ಡು ತೊಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ನಿಮ್ಮ ಮುಂದಿನ ದಿನದಲ್ಲೇ. ಯಾಕೆಂದರೆ ಶುಗರ್ ಫ್ಯಾಕ್ಟ್ರಿ ಹೋಗ್ತೀರಿ, ಲೋನ್ ಕೊಡ್ರಿ, 50 ಕೋಟಿ ಕೊಡ್ರಿ, 100 ಕೋಟಿ ಕೊಡ್ರಿ, 180 ಕೋಟಿ ಕೊಡ್ರಿ, 200 ಕೋಟಿ ಕೊಡ್ರಿ ಹೋಯ್ತಾ ಇದ್ದಾರೆ ಅವರು. ಆದರೆ ನೀವು ಸ್ವತಃ ರೈತರು ನಿಮ್ಮ ಇದಕ್ಕೆ ಬೆಳೆ ಶೂನ್ಯ ಬಡ್ಡಿ ದರದ ಕೊಡ್ತಾರೆ, ಆ ಮಾತು ಬೇರೆ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ನೀವು ನಿಮ್ಮ ಪ್ರತಿಯೊಂದು ಹಳ್ಳಿಗೂ 1 ಅಥವಾ 2 ಗೋಡೌನ್ಗಳನ್ನ ಯಾಕೆ ಕಟ್ಟಿಸೋಬಾರ್ದು ಅಂತ. ಯಾಕಂದ್ರೆ ಪ್ರತಿಯೊಬ್ಬ ರೈತಗೂ ಇದು ಅನುಭವದ ಮಾತು ಏನಪ್ಪ ಅಂತಂದ್ರೆ ಅವ್ರಿಗೆ ತಾವು ಬೆಳೆ ಬಂದ ತಕ್ಷಣ ಅವ್ರನ್ನ ಇಡ್ಲಿಕ್ಕೆ ಜಾಗ ಇರೋದಿಲ್ಲ. ಅಂದಾಗ ಅವ್ರು ಏನು ಮಾಡ್ತಾರೆ, ರಾಶಿ ಮಾಡಿ ತುಂಬಿಕೊಂಡು APMCಗೆ ಹೋಗ್ತಾರೆ. APMCಗೆ ಮೊದಲು ಅದು ಬಿಟ್ಟಿದ್ದಾರೆ. ಈಗ ಎಲ್ಲೋ ಅಲ್ಲಲ್ಲೇ ಒಂದು ಮೂರುಗಳಿಗೆ ಎಲ್ಲೆಲ್ಲ ಸಮೀಪದಲ್ಲಿ ಮಾರ್ಕೆಟ್ಗೆ ಹಚ್ತಾರೆ, ಬಂದ ರೇಟ್ ತೊಗೊಂಡು ಹೋಗಿಬಿಡ್ತಾರೆ. ಆದರೆ ಆ ಟೈಮ್ದಲ್ಲಿ ರೇಟ್ ಡೌನ್ ಆಗಿರ್ತದೆ. ಅದನ್ನು ತೊಗೊಂಡು ಹೋದಂಥ ಈ ವ್ಯಾಪಾರಿಗಳು ಏನು ಮಾಡ್ತಾರೆ ನಿಮಗೆ ಗೊತ್ತದ. ಅವರು ಗೋಡೌನ್ ಇರ್ತಾವಲ್ಲ, ಗೋಡೌನ್ದಾಗ ಸ್ಟೋರ್ ಮಾಡ್ತಾರೆ. ನಂತರ ತಿಂಗಳು 2 ತಿಂಗಳು ಮತ್ತು ರೇಟ್ ಬರ್ತದೆ. 1ಕ್ಕೆ 4 ಮಾರ್ಕೋದು ಹೋಗ್ತಾರೆ. ನಿಮಗೆ ಅನುಭವಿಸಿದ್ದಾರೆ. ಅದನ್ನು ನೀವು ಪ್ರತಿಯೊಂದು ಹಳ್ಳಿಯವರು ಅಲ್ಲಿ ಎಲ್ಲ ನೀವು ರೈತರು ಕೊಡ್ಕೊಂಡು ನಿಮ್ಮದೇ ಅಂತ ಗೋಡೌನ್ ನಿರ್ಮಾಣ ಮಾಡಿಕೊಂಡು ಮಾಡಿದ್ರಪ್ಪ ಅಂದರೆ ನೀವು ಬೆಳೆದ ಬೆಳೆನಲ್ಲಿ ಇಡ್ರಿ. ಯಾರಿಗೆ ಬೇಕು ವ್ಯಾಪಾರಿಗಾರಿಗೆ ಯಾರಿಗೆ ಬೇಕಲ್ಲ ಆಹಾರ ಪದಾರ್ಥ